ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ತುಂಬಾನೇ ಟೇಸ್ಟಿ ಆಗಿರುವ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದಾದ ಹೆಲ್ದಿ ಆಗಿರೋ ರೆಸಿಪಿನ ಕಡಲೆ ಹಿಟ್ಟನ್ನ ಬಳಸಿ ಯಾವ ರೀತಿಯಾಗಿ ತುಂಬಾನೇ ಚೆನ್ನಾಗಿ ಮತ್ತೆ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ಲಿ, ನೈಟ್ ಡಿನ್ನರ್ ಅಥವಾ ಲಂಚ್ಗೆ ಯಾವ ರೀತಿಯಾದ್ರೂ ಮಾಡ್ಕೋಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ ನ ತಗೊಂಡು ಅದಕ್ಕೆ ನಾನಿಲ್ಲಿ ಹಸೆ ಕಡಲೆ ಹಿಟ್ಟನ್ನ ಬಳಸ್ತಾ ಇದ್ದೀನಿ. 3 ಕಪ್ ಆಗುವಷ್ಟು ಹಸೆ ಕಡಲೆ ಹಿಟ್ಟನ್ನ ಬಳಸ್ಕೊಳ್ಬೇಕು. ನೋಡಿ, ಈ ಕಪ್ ನ ಅಳತೆಯಲ್ಲಿ 3 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ನಮಗಿಲ್ಲಿ ಯಾವ್ಯಾವ ತರಕಾರಿ ಬೇಕೋ, ಸೊಪ್ಪು ಬೇಕೋ ಯೂಸ್ ಮಾಡಬಹುದು. ನಾನಿಲ್ಲಿ ಸಣ್ಣದಾಗಿ ತುರಿದು ಇಟ್ಕೊಂಡಿರುವಂತಹ ಒಂದು ದೊಡ್ಡ ಸೌತೆಕಾಯಿನ ಹಾಕೊಳ್ತಾ ಇದ್ದೀನಿ. ನಂತರ 2 ದೊಡ್ಡ ಸೈಜ್ ಆದಂತಹ ಈರುಳ್ಳಿಯನ್ನು ಸಹ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಮೀಡಿಯಂ ಸೈಜ್ ಆದ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮೆಟೊ ಕೂಡ ಸೇರಿಸ್ಕೊಳ್ತಾ ಇದ್ವಿ. ಸಣ್ಣಗೆ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಈ ಹಂತದಲ್ಲೇ ನಾವಿಲ್ಲಿ ಯಾವ್ಯಾವ ತರಕಾರಿನ ಹಾಕೊಳ್ಬೇಕು, ನಿಮಗೆ ಇಷ್ಟವಾದ ತರಕಾರಿನೂ ಕೂಡ ಸೇರಿಸ್ಕೊಳ್ಬಹುದು. ಇದಕ್ಕೆ ನಾನಿಲ್ಲಿ ಸಣ್ಣಗೆ ಜಜ್ಜಿ ಇಟ್ಕೊಂಡಿರುವಂತಹ ಹಸೆ ಮೆಣಸಿನಕಾಯಿ ಪೇಸ್ಟ್ ಅನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲ ಅಂದ್ರೆ ಅಚ್ಚ ಖಾರದ ಪುಡಿನೂ ಸಹ ಸೇರಿಸ್ಕೊಳ್ಬಹುದು. ಮತ್ತೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ನಂತರ ಚಿಟಿಕೆ ಅರಿಶಿಣದ ಪುಡಿನೂ ಕೂಡ ಸೇರಿಸ್ಕೊಳ್ಬೇಕು. ಬೇಕಿದ್ದಲ್ಲಿ ಯಾವುದಾದ್ರೂ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಬಹುದು. ಮೆಂತೆ ಆಗಿರಬಹುದು ಅಥವಾ ಸಬ್ಬಸಿಗೆ ಸೊಪ್ಪು ಆಗಿರಬಹುದು, ಸೇರಿಸ್ಕೊಳ್ಬಹುದು. ನಂತರ ಇದಕ್ಕೆ ಡ್ರೈ ಕರಿಬೇವು ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲಾನು ಕೂಡ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಮೊದಲಿಗೆ ಸೌತೆಕಾಯಿ ಮತ್ತು ಈರುಳ್ಳಿಯಲ್ಲಿ ನೀರಿನ ಅಂಶ ಇರೋದ್ರಿಂದ ಇದಕ್ಕೆ ಹೆಚ್ಚು ನೀರನ್ನ ಹಾಕಿ ಹಿಟ್ಟನ್ನ ಕಲಿಸೋ ಅವಶ್ಯಕತೆ ಇರೋದಿಲ್ಲ. ಅವಶ್ಯಕತೆ ಬಿದ್ದಲ್ಲಿ ಮಾತ್ರ ನೀರನ್ನ ಹಾಕಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಕೈಯಿಂದಾನೇ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಹಿಟ್ಟನ್ನ ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ರೊಟ್ಟಿನ ಮಾಡ್ತೀವಿ, ಅದಕ್ಕಿಂತ ಸ್ವಲ್ಪ ಮಿದುವಾಗಿದ್ರೆ ಓಕೆ ಹಿಟ್ಟು. ನಂತರ ಬೇರೆ ಪಾತ್ರೆಗೆ ಇದನ್ನ ಸ್ವಲ್ಪ ಆಯಿಲ್ ನ ಹಚ್ಕೊಂಡು ಹಿಟ್ಟನ್ನ ಅದರೊಳಕ್ಕೆ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮೇಲೆ ಎಣ್ಣೆನ ಸವರ್ಬಿಟ್ಟು ಇಟ್ಕೊಳ್ಬೇಕು. ನಂತರ ಒಂದು ಕಾಟನ್ ಬಟ್ಟೆನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಈ ರೀತಿಯಾಗಿ ಸುತ್ಕೊಳ್ಬೇಕು. ಸುತ್ಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ನೀರನ್ನ ಚಿಮುಕಿಸ್ಕೊಂಡಾದ್ಮೇಲೆ ಈ ರೀತಿಯಾಗಿ ಹಿಟ್ಟನ್ನ ಆ ಪಾತ್ರೆ ಮೇಲೆ ಇಟ್ಕೊಂಡು ಕೈಗೆ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಅಥವಾ ನೀರನ್ನ ಹಚ್ಕೊಂಡು ಈ ರೀತಿಯಾಗಿ ರೊಟ್ಟಿ ಆಕಾರಕ್ಕೆ ತಟ್ಕೊಳ್ಬೇಕು. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಈ ತಾಲಿಪಟ್ಟಿ ಅನ್ನೋದನ್ನ ತಟ್ಕೊಳ್ಬೇಕು. ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ತಟ್ಕೊಂಡ್ರೆ ಈಜಿ ಆಗುತ್ತೆ ತಟ್ಟೋದಕ್ಕೆ. ನೋಡಿ, ನಾನಿಲ್ಲಿ ಈ ರೀತಿಯಾದ ಸೈಜ್ಗೆ ತಟ್ಟಿ ಇಟ್ಕೊಂಡಿದ್ದೀನಿ. ಕಾದಿರುವಂತಹ ತವಾದ ಮೇಲೆ ಇವಾಗ ಇದನ್ನ ಬಟ್ಟೆ ಸಮೇತನು ಈ ರೀತಿಯಾಗಿ ಹಾಕೊಳ್ಬೇಕು. ಮೇಲೆ ಬೇಕಿದ್ದಲ್ಲಿ ಆಯಿಲ್ ಅಥವಾ ತುಪ್ಪನ ಸ್ಪ್ರಿಂಕಲ್ ಮಾಡಿ ಈ ರೀತಿಯಾಗಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಮುಗೀತು. ಆರೋಗ್ಯಕ್ಕೂ ಕೂಡ ಒಳ್ಳೆಯದಾದ ತುಂಬಾನೇ ನ್ಯೂಟ್ರಿಷನ್ ಹೊಂದಿರುವ ಮತ್ತೆ ಪ್ರೋಟೀನ್ ಹೊಂದಿರುವ ಕಡಲೆ ಹಿಟ್ಟಿನ ತಾಲಿಪಟ್ಟು ರೆಡಿ ಆಗುತ್ತೆ. ಮೊಸರಿನೊಂದಿಗೆ ಅಥವಾ ಖಾರ ಎಲ್ಲದರೊಳಗೂ ಹೊಂದಿಕೊಳ್ಳುತ್ತೆ. ಈ ರೀತಿಯಾದ ರೆಸಿಪಿನ ಯಾವತ್ತೂ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಿ ನೋಡಿ. ಕೀಪ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು.